ಎಲ್ರಿಗೂ ನಮಸ್ಕಾರ. ಸೊ ನಾನು ಇವತ್ತು ಒಂದು ನಿಫ್ಟಿಯಲ್ಲಿ ವೀಕ್ಲಿ ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ. ಸೊ ನಾನು 2 to 3 ಒಂದು ವೀಕ್ಸ್ ಬ್ಯಾಕ್ ನಾವೇನು ಮಾಡಿದ್ವಿ ಅಂತಂದರೆ ನಿಫ್ಟಿನ ಅನಾಲಿಸಿಸ್ ಮಾಡಿದ್ವಿ. ಯಾವ ಲೆವೆಲ್ದಲ್ಲಿ ಅಂತಂದರೆ 24,000 ಲೆವೆಲಲ್ಲಿ ಒಂದು ಸೆಲ್ಲಿಂಗ್ ಒಂದು ಇಂಡಿಕೇಶನ್ಸ್ ಬರುತ್ತೆ. ಇಲ್ಲಿಂದ ಮಾರ್ಕೆಟ್ ಏನಾದರೂ ಒಂದು ಬ್ರೇಕ್ ಡೌನ್ ಆಯ್ತು ಅಂದರೆ ಒಂದು ಫಾಲ್ ಆಗುತ್ತೆ ಅಂತ ಹೇಳಿದ್ವಿ. 22,000ವರೆಗೂ ಬರುತ್ತೆ ಅಂತ ಹೇಳಿದ್ವಿ. ಸೊ ಅದೇ ರೀತಿ ಅದೇ ಲೆವೆಲ್ದಲ್ಲಿ ಏನಾಗ್ತಾ ಇದೆ, ಪ್ರೈಸ್ ಟ್ರೇಡ್ ಆಗ್ತಾ ಇದೆ. ಸೊ ಈ ತರ ಒಂದು ಅನಾಲಿಸಿಸ್ ನ ಮಾಡಬೇಕಾಗತ್ತೆ. ಓಕೆ, ಎಲ್ಲರೂ ಕೂಡ. ಸೊ ಈ ತರ ಒಂದು ಮಾರ್ಕೆಟ್ ನಲ್ಲಿ ಹೇಗೆ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ಸ್ ಏನಾಗಿದೆ, ಹೈಯರ್ ಅಲ್ಲಿ ಫಾರ್ಮೇಶನ್ ಆಗ್ತಿದೆಯಾ, ಲೋವರ್ ಲೋ ಅಲ್ಲಿ ಫಾರ್ಮೇಶನ್ ಆಗ್ತಿದೆಯಾ, ಡೌನ್ ಟ್ರೆಂಡ್ ಇದೆನಾ, ಸೊ ಪ್ರತಿಯೊಂದನ್ನು ಕೂಡ ಮಾರ್ಕೆಟ್ ನಲ್ಲಿ ಹೈಯರ್ ಟೈಮ್ ಫ್ರೇಮ್ ದಲ್ಲಿ ಮಾರ್ಕೆಟ್ ನ ಬಿಹೇವಿಯರ್ ಏನಿದೆ ಅಂತೇಳಿ ಸ್ಟಡಿ ಮಾಡಬೇಕಾಗತ್ತೆ. ಓಕೆ, ಸೊ ನಾವು ಅನ್ಕೊಂಡಂಗೆ ಇವಾಗ ಸೊ ನಿಫ್ಟಿ ಬಂದ್ಬಿಟ್ಟಿದೆ. ಓಕೆ, ನಿಫ್ಟಿ ಯಾವ ಲೆವೆಲ್ ಅಲ್ಲಿ ಬಂದಿದೆ, 22,000 ಎಕ್ಸಾಕ್ಟ್ ಲೆವೆಲ್ ಅಲ್ಲಿ ಬಂದು ಒಂದು ರಿಜೆಕ್ಷನ್ಸ್ ಅನ್ನ ತಗೊಳ್ತಾ ಇದೆ. ಸೊ ಇವಾಗ ನೆಕ್ಸ್ಟ್ ನಿಫ್ಟಿ ಏನು ಒಂದು ಬಿಹೇವಿಯರ್ ಆಗ್ಬೋದು ಮಾರ್ಕೆಟ್ ನಲ್ಲಿ. ಓಕೆ, ಸೊ ಇವಾಗ ಆಲ್ಮೋಸ್ಟ್ ಒಂದು ಯಾವ ತರ ಬಂದಿದೆ ಪ್ರೈಸ್, ನಮಗೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಆಗಿ ಪುಲ್ ಬ್ಯಾಕ್ ಹೋಗಿ ಫಾಸ್ಟ್ ಆಗಿ ಬಿದ್ದಿದೆ. ಈ ತರ ಒಂದು ಸ್ಟ್ರಾಂಗ್ ಆಗಿ ಬಂದಾಗ ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ, ಒಂದು ಪುಲ್ ಬ್ಯಾಕ್ ಒಂದು ಕರೆಕ್ಷನ್ ಆಗುತ್ತೆ. ಓಕೆ, ಸೊ ಈ ತರ ಒಂದು ಕರೆಕ್ಷನ್ ಆಗಿ ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ, ಕೆಳಗಡೆ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಆಲ್ಮೋಸ್ಟ್ 20,000 ಅಥವಾ 19,800 ವರೆಗೂ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಈ ಲೆವೆಲ್ ಇಂದ ಏನಾದ್ರೂ ಒಂದು ಚೇಂಜಸ್ ಆಗ್ಬೇಕಂದ್ರೆ ನಾವು ಇಲ್ಲಿಂದ ಏನಾಗುತ್ತೆ ಅನ್ನೋದು ಕೂಡ ತುಂಬಾ ಸೈಡ್ ವೇಸ್ ಆಗುತ್ತಾ ಅಥವಾ ಫಾಸ್ಟ್ ಆಗಿ ರಿವರ್ಸಲ್ ಆಗುತ್ತಾ ಅನ್ನೋದು ಕೂಡ ಈ ಜಾಗದಲ್ಲಿ ನಾವು ಏನ್ ಮಾಡಬೇಕು, ಅನಾಲಿಸಿಸ್ ನ ಮಾಡಬೇಕಾಗತ್ತೆ. ಓಕೆ, ಸೊ ಅಲ್ಲಿವರೆಗೂ ನಾವು ಏನ್ ಮಾಡಬೇಕು, ಮಾರ್ಕೆಟ್ ಓವರ್ ಆಲ್ ವ್ಯೂ ಬಂದ್ಬಿಟ್ಟು ನಮ್ಗೆ ಏನಿದೆ ಅಂತಂದ್ರೆ ಸೆಲ್ಲಿಂಗ್ ಕಡೆನೆ ಇರೋದು. ಮಾರ್ಕೆಟ್ ಇವಾಗ ಹೋದ್ರೂ ಕೂಡ ಟೆಂಪರರಿ ಮೇಲ್ಗಡೆ ಹೋಗುತ್ತೆ, ಮತ್ತೆ ಏನಾಗುತ್ತೆ ಮೇಲ್ಗಡೆ ಹೋಗಿ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಬೈಯಿಂಗ್ ಕಡೆ ಎಲ್ಲ ಟ್ರೇಡಿಂಗ್ ಮಾಡೋರು, ಯಾರೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡೋರು ಎಲ್ಲರೂ ಕೂಡ ಸ್ವಲ್ಪ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ. ಸೊ ಗ್ಲೋಬಲ್ ಏನಪ್ಪಾ ಒಂದು ನ್ಯೂಸಸ್ ಇದಾವಲ್ಲ, ಸೊ ಎಲ್ಲ ಕೂಡ ಒಂದು ಇಂಪ್ಯಾಕ್ಟ್ ಆಗ್ತಾ ಇದೆ. ಓಕೆ, ಆಲ್ರೆಡಿ ವಾರದು ಇರೋದ್ರಿಂದ ಸೊ ಹಾಗಾಗಿ ಸ್ವಲ್ಪ ಹುಷಾರಿಂದ ನೋಡ್ಕೊಂಡು ಏನಪ್ಪಾ ಅಂತಂದ್ರೆ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನೀವು ಸ್ವಲ್ಪ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಏನಾಗಬೇಕು, ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಪ್ಲಾನ್ ಅಲ್ಲಿ ನಾವು ಏನ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗತ್ತೆ, ಇಕ್ವಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು. ಓಕೆ, ಸೊ ಯಾವುದೇ ಕಾರಣಕ್ಕೂ ಇಂಟ್ರಾಡೇಲಿ ಟ್ರೇಡಿಂಗ್ ಅನ್ನೋದೆಲ್ಲ ಮಾಡೋರು ಇದ್ರೆ ಸ್ವಲ್ಪ ಇಲ್ಲೆಲ್ಲ ನೋಡ್ಬೇಕಾಗುತ್ತೆ, ಏನೆಲ್ಲ ಚೇಂಜಸ್ ಆಗ್ತಿದೆ ಲೋವರ್ ಟೈಮ್ ಫ್ರೇಮ್ ದಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ನಮಗೆ ಒಂದು ಹೈಯರ್ ಟೈಮ್ ಫ್ರೇಮ್ ದಲ್ಲಿ ನಾವೆಲ್ಲ ಸ್ಟಡಿ ಮಾಡಿದ್ವಿ, ಮಾರ್ಕೆಟ್ ಇನ್ನು ಎಲ್ಲಿವರೆಗೂ ಬರ್ಬೇಕಂತೇಳಿ. ಸೊ ಆ ರೀತಿ ನಾವು ಪ್ಲಾನ್ ಮಾಡಿಕೊಂಡು ಒಂದು ಏನಪ್ಪಾ ಅಂದ್ರೆ ನಿಫ್ಟಿಯಲ್ಲಿ ಅನಾಲಿಸಿಸ್ ನ ಮಾಡಬೇಕಾಗುತ್ತೆ. ಓಕೆ, ಸೊ ಅದೇ ರೀತಿ ನಾವು ಲೋವರ್ ಟೈಮ್ ಫ್ರೇಮ್ ದಲ್ಲಿ ಅನಾಲಿಸಿಸ್ ನ ಮಾಡೋದಾದ್ರೆ ಸೊ ಏನ್ ಇಂಡಿಕೇಶನ್ ಇದೆ ಅಂತೇಳಿ ನೋಡೋಣ. ಓಕೆ, ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಲೋವರ್ 1 ಅವರಿಗೆ ಹೋಗ್ತಾ ಇದ್ದೀನಿ. ಓಕೆ, ಅವರ್ಲಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಅನಾಲಿಸಿಸ್ನ ಮಾಡ್ತಾ ಇದ್ದೀವಿ ನಿಫ್ಟಿನ. ಸೊ ಇವಾಗ ಒಂದು ನಮಗೆ ಏನು ಕಾಣಿಸ್ತಾ ಇದೆ, ಒಂದು ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ. ಓಕೆ, ಸೊ ಟ್ರೆಂಡ್ ಲೈನ್ನ ಮಾರ್ಕ್ ಮಾಡೋಣ, ಹೀಗೆ ಒಂದು ಡೌನ್ ಟ್ರೆಂಡ್ ಬರ್ತಾ ಇದೆ ಅಂತೇಳಿ ಗೊತ್ತಾಗುತ್ತೆ ನಮಗೆ. ಸೊ ಒಂದು ಪ್ರೈಸ್ ಮೇಲ್ಗಡೆ ಹೋದಂಗೆ ಏನಾಗ್ತಾ ಇದೆ, ಇಲ್ಲಿ ರಿಜೆಕ್ಷನ್ ಆಗಿ ಬರ್ತಾ ಇದೆ. ಓಕೆ, ಟ್ರೆಂಡ್ ಲೈನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಈ ತರ ಒಂದು ಟ್ರೆಂಡ್ ಲೈನ್ ನ ಕ್ರಿಯೇಟ್ ಆದಾಗ ಇದ್ರ ಮೇಲ್ಗೆ ನಮ್ಗೆ ಏನಾಗಬೇಕು, ಒಂದು ಮಾರ್ಕೆಟ್ ಬ್ರೇಕ್ ಆಗಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಒಂದು ಫಾಸ್ಟ್ ಆಗಿ ಮೂವ್ಮೆಂಟ್ ಆಗಿರೋದ್ರಿಂದ ಪ್ರೈಸ್ ಬಂದು ಇದನ್ನ ಮೇಲ್ಗಡೆ ಏನಾಗಬೇಕು, ಒಂದು ಸಸ್ಟೇನ್ ಆಗಿ ಆಮೇಲೆ ಒಂದು ಸ್ವಲ್ಪ ಕನ್ಸಾಲಿಡೇಷನ್ ಮಾಡಿ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಬಟ್ ನಮ್ಗೆ ಇಲ್ಲಿ ಇದ್ರ ಮೇಲೆ ಬ್ರೇಕ್ ಆಗುವವರೆಗೂ ನಮ್ಗೆ ಏನೋ ಒಂದು ಕ್ಲಾರಿಟಿ ಇಲ್ಲ, ಒಂದು ಬೈಯಿಂಗ್ ಸೈಡ್ ಮೂವ್ಮೆಂಟ್ ಆಗುತ್ತೆ ಅಂತೇಳಿ ನಮ್ಗೆ ಕ್ಲಾರಿಟಿ ಇಲ್ಲ.
ಓಕೆ. ಸೊ ಇವಾಗ ನಾವು ಏನು ನೋಡಬೇಕು, ಮಾರ್ಕೆಟ್ನಲ್ಲಿ ಇವತ್ತು ಈ ಮೂಮೆಂಟ್ ಆದರೂ ಕೂಡ ಈ ಸ್ಟ್ರಾಂಗ್ ಆಗಿ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಓಕೆ, ಈ ಸ್ಟ್ರಾಂಗ್ ಆಗಿ ರೆಸಿಸ್ಟೆನ್ಸ್ ಲೆವೆಲ್ನ ಬ್ರೇಕ್ ಆದಾಗ ಸೊ ನಾವು ಇಲ್ಲಿ ಏನಾಗುತ್ತೆ, ಕನ್ಸಾಲ್ಟೇಷನ್ ಆಗುತ್ತಾ ಅಥವಾ ಏನಾದರೂ ಫಾಸ್ಟ್ ಆಗಿ ಮೂಮೆಂಟ್ ಕೊಟ್ಟು ಈ ಥರ ಬಂದು ಮೇಲ್ಗಡೆ ಹೋಗುತ್ತಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಈ ಕನ್ಸಾಲ್ಟೇಷನ್ನ ಬ್ರೇಕ್ ಆದಾಗ ಮಾರ್ಕೆಟ್ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಇಲ್ಲಿ ಏನಾದರೂ ಲಿಕ್ವಿಡಿಟಿನ ಇಲ್ಲಿ ಯಾರೆಲ್ಲ ಸೆಲ್ಲಿಂಗ್ ಮಾಡಿದ್ರೆ ಲಿಕ್ವಿಡಿಟಿ ತೊಗೊಂಡು ಇಲ್ಲಿಂದ ಮತ್ತೆ ಫರ್ದರ್ ಕೆಳಗಡೆ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ರೀತಿ ನಾವು ಅವರ್ಲಿಯಲ್ಲಿ ನಾವು ಏನು ಮಾಡ್ಬೋದು, ಪ್ಲ್ಯಾನನ್ನು ಮಾಡ್ಕೋಬೋದು. ಸೊ ಅದೇ ರೀತಿ ಏನಪ್ಪ ಅಂತಂದರೆ ಇವಾಗ ಇಂಟ್ರಾಡೇಲಿ ನಾವು ಪ್ಲ್ಯಾನ ಮಾಡ್ಕೋಬೇಕಂತಂದರೆ ಸೊ ಫುಲ್ ಏನಾಗಬೇಕಾಗತ್ತೆ, ಪ್ರೈಸ್ ಆ್ಯಕ್ಷನ್ಸನ್ನು ನೋಡಬೇಕಾಗತ್ತೆ. ಮತ್ತೆ ನಾವು ಎಕ್ಸಾಂಪಲ್ ಇವಾಗ ಓಕೆ, ಇಲ್ಲಿಂದ ನೋಡಿ, ಇಲ್ಲಿ ಬಿಫೋರ್ ನೋಡಿ ಮಾರ್ಕೆಟ್ ಏನಾಗಿದೆ, ಒಂದು ಮೊಮೆಂಟಮ್ ಕೊಟ್ಟು ಹೋಗಿ ಇದು ಓವರ್ ಆಲ್ ನಮ್ಗೆ ಗ್ಯಾಪ್ ಅಪ್ ಆಯ್ತು ಅಂದರೆ ಇದು ಒಂದು ಸ್ಟ್ರಾಂಗ್ ಬೈಯಿಂಗ್ ಅಂತೇಳಿ ಇಂಡಿಕೇಶನ್. ಓಕೆ, ಈ ಬೈಯಿಂಗ್ ಆದಮೇಲೆ ಪುಲ್ ಬ್ಯಾಕ್ ಬಂದಿದೆ, ಆಮೇಲೆ ಬ್ರೇಕ್ಔಟ್ ಆಗಿದೆ, ಅಗೇನ್ ಪುಲ್ ಬ್ಯಾಕ್, ಬ್ರೇಕ್ಔಟ್. ಓಕೆ, ಸೊ ಈ ಥರ ಒಂದು ಸ್ವಿಂಗ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಮಾರ್ಕೆಟ್ನ ಮೇಲ್ಗಡೆ ತೊಗೊಂಡು ಹೋಗಿದ್ದಾರೆ. ಸೊ ಇಲ್ಲಿ ಏನಾಯಿತು, ಫಸ್ಟ್ ಟೈಮ್ ಲಿಕ್ವಿಡಿಟಿನ ಕ್ಲಿಯರ್ ಮಾಡಿದ್ದಾರೆ. ಸೊ ಅದೇ ರೀತಿ ಸೆಕೆಂಡ್ ಟೈಮ್ ಇಲ್ಲಿರುವಂಥ ಲಿಕ್ವಿಡಿಟಿನ ಕ್ಲಿಯರ್ ಮಾಡಿದ್ದಾರೆ, ಅಗೇನ್ ಇಲ್ಲಿ ಲಿಕ್ವಿಡಿಟಿ ಅದನ್ನು ಕ್ಲಿಯರ್ ಮಾಡಿದ್ದಾರೆ. ಸೊ ಇವೆಲ್ಲ ಲಿಕ್ವಿಡಿಟಿನ ಬಂದು ಏನು ಮಾಡಿದ್ದಾರೆ, ಕಲೆಕ್ಟ್ ಮಾಡಿಕೊಂಡು ಏನು ಮಾಡಿದ್ದಾರೆ ಅಂದರೆ ಸೊ ಅವ್ರಿಗೆ ನೆಕ್ಸ್ಟ್ ಏನು ಮಾಡಿದ್ದಾರೆ, ಗ್ಯಾಪ್ ಅಪ್ನ ಮಾಡ್ಕೊಂಡು ಏನು ಮಾಡಿದ್ದಾರೆ ಅಂತಂದರೆ ನೆಕ್ಸ್ಟ್ ಈ ಟಾಪಲ್ಲಿರುವಂಥ ಲಿಕ್ವಿಡಿಟಿನ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಇದೇ ಜಾಗದಿಂದ ಮಾರ್ಕೆಟ್ ಏನಾಗಿದೆ ಒಂದು ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಓಕೆ, ಈ ಜಾಗದಿಂದ ಯಾರು ಇದ್ದಾರೆ ಅಂದರೆ ಸೆಲ್ಲರ್ಸ್ ಇದ್ದಾರೆ. ಓಕೆ, ಇದೇ ಜಾಗದಿಂದ ಏನು ಮಾಡಿದ್ದಾರೆ, ಡಂಪ್ ಮಾಡಿದ್ದಾರೆ, ಸೀದಾ ಕೆಳಗಡೆ ಬಂದಿದೆ. ಇಲ್ಲಿ ನಮಗೆ ನೆಕ್ಸ್ಟ್ ಕಾಣ್ತಾ ಇರೋ ಲಿಕ್ವಿಡಿಟಿ ಲೆವೆಲ್ಸ್, ಈ ಜಾಗದಲ್ಲಿ ಲಿಕ್ವಿಡಿಟಿ ಇದೆ. ಓಕೆ, ಸೊ ಇವಾಗ ಈ ಜಾಗದಿಂದ ಮಾರ್ಕೆಟ್ ಏನಾಗುತ್ತೆ, ಇಲ್ಲಿಂದ ಸ್ಟ್ರಾಂಗ್ ಆಗಿ ಮೊಮೆಂಟಮ್ ಆಗಿರೋದ್ರಿಂದ ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ, ಇದೇ ಲೆವೆಲಿಂದ ಸಸ್ಟೇನ್ ಆಗಿ ಕೆಳಗಡೆ ಬಂದು ಆಮೇಲೆ ಏನಾಗುತ್ತೆ, ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಆಮೇಲೆ ಇದೇ ಒಂದು ಲೈನಲ್ಲಿ ಇದೆಯಲ್ಲ, ಈ ಲೈನ ಬ್ರೇಕ್ ಆಗೋರು ಯಾವುದೇ ಕಾರಣಕ್ಕೂ ಮೇಲ್ಗಡೆ ಹೋಗಲ್ಲ. ಸೊ ಅಲ್ಲಿವರೆಗೂ ಮಾರ್ಕೆಟ್ನಲ್ಲಿ ಇದೇ ಜೋನಲ್ಲಿ ಏನು ಮಾಡ್ತಾ ಇರುತ್ತೆ ಅಂದರೆ ಇಲ್ಲೇ ಹೋಲ್ಡ್ ಆಗ್ತಾ ಇರುತ್ತೆ. ಓಕೆ, ಸೊ ಇಲ್ಲೆಲ್ಲ ನಾವು ಜಾಸ್ತಿ ಬಿಗ್ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಓನ್ಲಿ ನಾವು ಏನು ಮಾಡಬೇಕು, ಸ್ಕ್ಯಾಲ್ಪಿಂಗ್ ಥರ ಏನು ಮಾಡಬೇಕು, ಟ್ರೇಡನ್ನು ಮಾಡ್ತಾ ಇರಬೇಕಾಗುತ್ತೆ ನಿಫ್ಟಿಲಿ. ಓಕೆ, ಸೊ ಈ ಥರ ಒಂದು ಅನಾಲಿಸಿಸ್ನ ಮಾಡಿ ಪ್ರಾಪರ್ ಆಗಿ ಒಂದು ಟ್ರೇಡಿಂಗ್ ಎಡ್ಜನ್ನು ಇಟ್ಕೊಂಡು ಟ್ರೇಡನ್ನು ಮಾಡಿ. ಓಕೆ, ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಥರ ನೀವು ಕೂಡ ಅನಾಲಿಸಿಸ್ನ ಮಾಡಿ ಟ್ರೇಡನ್ನು ಮಾಡಿ. ಓಕೆ, ಸೊ ಎಲ್ಲರೂ ಕೂಡ ಪ್ರಾಫಿಟೇಬಲ್ ಟ್ರೇಡರ್ ಆಗಿ. ಓಕೆ, ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ನೂ ಥರ ಯಾವುದಾದ್ರು ನಿಮಗೆ ಇಂಡೈಸಸ್ ಅನಾಲಿಸಿಸ್ನ ಮಾಡೋದು ಆಗಿರಬಹುದು, ಏನಾದರೂ ಮಾಡಬೇಕಂತೇಳಿ ಕಮೆಂಟಲ್ಲಿ ಹಾಕಿ. ಸೊ ಅದನ್ನ ಅನಾಲಿಸಿಸ್ನ ಮಾಡೋಣ. ಏನಾದರೂ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಅಂದ್ಕೊಂಡಿರ್ತೀರ ಎಷ್ಟೋ ಜನ, ಬಟ್ ಸ್ಟಾಕ್ಸ್ ಹೇಗೆ ಒಂದು ಚೂಸ್ ಮಾಡಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ ಇರುತ್ತೆ. ಬಟ್ ಅದನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ, ಹೇಗೆ ಒಂದು ಅನಾಲಿಸಿಸ್ನ ನಾನು ಯಾವ ಥರ ಅನಾಲಿಸಿಸ್ನ ಮಾಡಿ ಟ್ರೇಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಅದೇ ರೀತಿ ನೀವು ಕೂಡ ಅನಾಲಿಸಿಸ್ನ ಮಾಡೋದನ್ನ ಕಲ್ಕೊಳ್ತೀರಾ. ಓಕೆ, ಸೊ ಈ ಥರ ಒಂದು ಇನ್ಡೆಪ್ತ್ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತೀವಿ, ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು.